ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಒಂದು ಗೌರಿ ಗಣೇಶ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ಗಣಪತಿ ಹಬ್ಬ. ನೆನ್ನೆನೇ ನಮ್ಮ ಮನೇಲಿ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಒಟ್ಟಿಗೆ ಮಾಡಿಬಿಟ್ನಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದು. ಬೆಳಗ್ಗೆ ಬೇಗ ಎಲ್ಲ ಎದ್ದು ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನನಗೂ ಕೂಡ ಸ್ವಲ್ಪ ಅಮ್ಮಗೆ ಹುಷಾರಿರಲಿಲ್ಲ. ಏನಂದರೆ ಒಂಚೂರು ಸುಸ್ತಾಗೋ ಥರ ಅನ್ನಿಸ್ತಾ ಇತ್ತು. ಒಂದು 3-4 ದಿನದಿಂದ ಕೂಡ ತುಂಬಾ ಕೆಲಸ ಇತ್ತು. ಒಂಚೂರು ಕೂಡ ಬಿಡಬಿರಲಿಲ್ಲ. ನನಗೆ ಅಂತ ನಾನು ಟೈಮೇ ಮಾಡ್ಕೊಳ್ಳಿಲ್ಲ, ಬರೀ ಕೆಲಸನೇ ಅಂತ ಇದ್ಬಿಟ್ಟೆ. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದೊಳ್ಳಿಕ್ಕೂ ಆಗಲಿಲ್ಲ. ಹಾಗೆ ನನಗೂ ಸ್ವಲ್ಪ ಸುಸ್ತಾಗ್ತಾ ಇತ್ತಲ್ಲ, ಹಾಗಾಗಿ ನಾನೇ ಒಂಚೂರು ನೆಗ್ಲೆಕ್ಟ್ ಮಾಡಿದೆ. ನಿಧಾನಕ್ಕೆ ಎದ್ದೊಳ್ಳೋಣ, ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಮೂಲಿಯಾಗಿ ಮನೆ ಕ್ಲೀನಿಂಗ್ ಕೆಲಸನೆಲ್ಲನೂ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿದಿನ ಕೂಡ ಸಾಮಾನ್ಯವಾಗಿ ಅಪ್ಪನೇ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ಬಿಡ್ತಾರೆ. ಯಾಕಂದರೆ ಇದು ದೊಡ್ಡ ಮನೆ ಅಲ್ವಾ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಜಾಸ್ತಿ ಗಲೀಜಿತ್ತು ಅಪ್ಪು. ಅಪ್ಪ ಇದ್ರೊಳಗಡೆ ನೋಡು. ಹಾಂ, ಆ ಜ್ಯೂಸಿನ ರಸ ಎಲ್ಲ ಹೋಗಿ ಹೋಗಿ ಹಂಗೆ ನಿಂತ್ಕೊಂಡಿದೆ ಅಂತ ಅನಿಸುತ್ತೆ. ಅಯ್ಯೋ, ನಂಗೊಂದು 2 ದಿನದಿಂದ ಜ್ಯೂಸ್ ಮಾಡ್ಕೊಳೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ, ಸ್ಮೂದಿಗಳು ಮಾಡ್ಕೊಳ್ಳೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಒಂಥರ ಅಸಹ್ಯ ಅನಿಸ್ಬಿಟ್ಟಿತ್ತು ಅದು ನೋಡಿ. ಹುಳ ಎಲ್ಲ ನಾನ್ ವೆಜ್ ತಾನೇ ನೀನು? ಏನಾದ್ರು ತಿಂದು ಹುಳ ಪ್ರೋಟೀನ್ ಜಾಸ್ತಿ ಇರ್ತದೆ. ಹುಳ ಚಿಕನ್ ತಿಂದೆ ಹುಳನೂ ತಿನ್ನೋಂಗೆ ಆಗ್ಬಿಟ್ಟೈತೆ ಅನಿಸುತ್ತೆ. ಏನಂದರೆ ನಮ್ಮ ಮನೇಲಿ ಬ್ಲೆಂಡರ್ ಇದೆಯಲ್ಲ, ನಾನು ಯಾವಾಗಲೂ ಸ್ಮೂದಿ ಜ್ಯೂಸ್ ಮಾಡ್ಕೊಳ್ತಾನೆ ಇರ್ತೀನಿ. ಪಾಪ ಅದಕ್ಕೆ ಒಂದಿನ ಕೂಡ ನಾನು ಫ್ರೀ ಬಿಟ್ಟಿಲ್ಲ, ಒಂದಿನೂ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅದಂತೂ ಒಳಗಡೆ ಫುಲ್ಲು ಆ ಜ್ಯೂಸಿನ ರಸ ಎಲ್ಲ ಹೋಗಿ ಸೇರಿಕೊಂಡು ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗಿ ಹೋಗ್ಬಿಟ್ಟಿತ್ತು. ಅಂದರೆ ನನಗೇನದು ಅಷ್ಟೊಂದು ಅನ್ನಿಸ್ತಿರ್ಲಿಲ್ಲ, ನಾನೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ಅದಾದಮೇಲೆ ಮೇಲ್ಗಡೆ ಒಂಥರ ಸಣ್ಣ ಹುಳ, ಅಂದರೆ ವೈಟ್ ಹುಳ ಬರುತ್ತೆ ನೋಡಿ ಕಣ್ಣಿಗೂ. ಅಂದರೆ ನಾರ್ಮಲಾಗಿ ನಾವೀಗ ನೋಡಿದ್ರೆ ಕಾಣಿಸೋದೇ ಇಲ್ಲ, ಅದು ಅಷ್ಟು ಸಣ್ಣ ಹುಳ ಯಾವಾಗಲೂ ಓಡಾಡೋದು ಮೇಲೆ. ನಾನೇನು ಅಂದ್ಕೊಂಡೆ ಡೆಸ್ಟಿನ್ ಪುಡಿ ಏನೋ ಬಿದ್ದಿದೆ ಅದ್ರ ಮೇಲೆ ಅಂದ್ಬಿಟ್ಟು ಸುಮ್ಮನೆ ಒರೆಸ್ದೆ. 1-2 ದಿನ, ಒಂದು 3ನೇ ದಿನಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಯಿತು ಸಣ್ಣ ಹುಳ ಅಂತ ಹೇಳಿ. ನಾನು ಡೆಟಾಯಿಲ್ ಹಾಕಿ ಕ್ಲೀನ್ ಮಾಡೋದು, ಹಾಗೆ ವಿಮ್ ಹಾಕಿ ಕ್ಲೀನ್ ಮಾಡೋದು, ಈ ಥರ ಎಲ್ಲ ಥರ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿದ್ರೂ ಕೂಡ ಆಗ್ತಾಯಿಲ್ಲ. ಬಿಸಿಲಲ್ಲಿ ತೊಗೊಂಡೋಗಿ ಇಟ್ಟರೆ ಒಂಚೂರು ನೀಟಾಗಿರುತ್ತೆ. ಮತ್ತೇನಾದರೂ ತಂದು ಅದೇ ಜಾಗಕ್ಕೆ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಸಣ್ಣ ಹುಳಗಳೆಲ್ಲ ಫುಲ್ಲು ಆ ಜಾರ್ ಮೇಲೆಲ್ಲ ಕುತ್ಕೊಂಡು ಬಿಡೋದು, ಅಂದರೆ ಆ ಗ್ರೈಂಡರ್ ಮೇಲೆಲ್ಲ ಕುತ್ಕೊಂಡು ಬಿಡೋದು. ಹಾಗೆ ನಾನು ಕೆಟಲಿಟ್ಟಿದ್ನಲ್ಲ ಅದ್ರ ಮೇಲೂ ಕೂಡ ಹೋಗಿ ಕುತ್ಕೊಂಡು ಬಿಡೋದು. ಅದನ್ನು ನೋಡಿ ನನಗೆ ಸಾಕಾಗಿ ಒಂಥರ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಅಪ್ಪು ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಟ್ರು. ಒಂಚೂರು ನೀಟಾಗೆಲ್ಲ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಅಷ್ಟೊಂದು ಗಲೀಜಿತ್ತು ನೋಡಿ. ಕೊನೆಗೂ ಕೂಡ ಒಂಚೂರು ಕ್ಲೀನ್ ಮಾಡಿಕೊಟ್ರು. ನೋಡಬೇಕು ನಾಳೆ ಏನಾಗುತ್ತೋ, ಇದು ಏನಾದರೂ ಮತ್ತೆ ಅದೇ ಥರ ಹುಳ ಬರುತ್ತೋ ಏನೋ ಗೊತ್ತಿಲ್ಲ ಮಾತ್ರ. ಇನ್ನು ಈ ಕಡೆ ನಾನು ಸ್ನಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ. ಅವರು ಒಂಚೂರು ನೆಲ ಎಲ್ಲನೂ ಒರೆಸ್ಕೊಡ್ತಾ ಇದ್ದಾರೆ. ನಮ್ಮ ಮನೇಲಿ ನೆಲ ಒರೆಸೋದೇ ಒಂಚೂರು ಹಿಂಸೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಒಂದು ಮಾಪ್ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಆ ಥರದ್ದು. ನಾವು ಒಂದ್ಸಲ ಎಕ್ಸಿಬಿಷನ್ಗೆ ಹೋಗಿದ್ದು ನೋಡಿ, ಅಲ್ಲಿ ಅವರು ಅದನ್ನು ತೊಗೊಂಡು ಬಂದಿದ್ದು. ಒಂದು 1000 ರೂಪೀಸು ಏನೋ ಅಂತ ಹೇಳಿ. ನಂಗೆ ಅದು ಪ್ರೈಸ್ ಸರಿಯಾಗಿ ನೆನಪಿಲ್ಲ. ನಾನು ಅದು ನಿಜವಾಗ್ಲೂ ಚೆನ್ನಾಗಿರುತ್ತಾ, ಸುಮ್ಮನೆ ವೇಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ನೀಟಾಗಿ ಮನೆ ಒರೆಸ್ಕೊಂಡು ಬಂದುಬಿಡ್ಬೋದು, ಬೇಗ ಆಗೋಗ್ಬಿಡುತ್ತೆ. ಏನಾದರೂ ಲಿಕ್ವಿಡ್ ಏನಾದರೂ ಹಾಕ್ತೀವಿ ಅಂದರೂ ಕೂಡ ಅದರೊಳಗಡೆ ಹಾಕ್ಕೊಂಡು ಒರೆಸ್ಬಿಡ್ಬೋದು. ಲಿಂಕ್ ಏನಾದರೂ ಸಿಕ್ಕಿದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ, ಚೆನ್ನಾಗಿದೆ ಮಾತ್ರ. ಇನ್ನು ನಾನು ಕೂಡ ಇವಾಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಕೂಡ ಮಾಡಿದೆ. ನೆನ್ನೆನೇ ನಾನು ನೀಟಾಗೆಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ನಲ್ಲ, ಹಾಗಾಗಿ ಇವತ್ತೇನು ಕಷ್ಟ ಆಗಲಿಲ್ಲ. ಬರೀ ಹೂವು ಎಲ್ಲನೂ ತೆಗೆದ್ಬಿಟ್ಟು ಹೊಸ ಹೂವು ಇಟ್ಟು ಪೂಜೆ ಮಾಡಿದೆ. ನೈವೇದ್ಯಕ್ಕೆಲ್ಲ ಏನೂ ಇಡಲಿಲ್ಲ. ಇನ್ನು ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು 10:30-11 ಗಂಟೆ ಆಯಿತು. ಪೂಜೆ ಮಾಡಿ ಆಯಿತು ಒಂದು 5 ನಿಮಿಷ ಆದಮೇಲೆ ನನಗೆ ಒಂಚೂರು ಸುಸ್ತು ಜಾಸ್ತಿ ಆಗ್ತಾಯಿದೆ. ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟೊಂದು ಸುಸ್ತಾಗ್ತಾಯಿತ್ತು. ಪಟ ಅಂತ ಹೇಳಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆನೆಲ್ಲ ಒಂದೇ ಉಸಿರಿಗೆ ಮಾಡಿಬಿಟ್ಟೆ. ಯಾಕಂದರೆ ನನಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿನೇ ಅಭ್ಯಾಸ. ಅದೇನೋ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇವತ್ತು ನಾನೇ ಸ್ವಲ್ಪ
ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ನಲ್ಲ, ಮಾಡಲಿಲ್ವಲ್ಲ. ಅಟ್ಲೀಸ್ಟ್ ಒಂದು 12 ಗಂಟೆ ಅಷ್ಟರಲ್ಲಾದ್ರೂ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಎಲ್ಲ ಮಾಡಿದ್ನಲ್ಲ. ಒಂಚೂರು ಸುಸ್ತು ಜಾಸ್ತಿ ಆಗೋಕ್ಕೆ ಶುರುವಾಗೋಗ್ಬಿಡ್ತು. ಬೆಳಗ್ಗೆನೇ ನಂಗೆ ಸುಸ್ತಾಗ್ತಾಯಿತ್ತಲ್ಲ, ಇವಾಗಿನ್ನ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಡ್ತು. ಹಾಗಾಗಿ ಅಪ್ಪನೂ ಕೂಡ ಸ್ವಲ್ಪ ಎಳ್ನೀರಿಗೆ ಗ್ಲೂಕೋಸ್ ಹಾಕ್ಬಿಟ್ಟು ಕೊಡ್ತಿದ್ದಾರೆ. ಅದನ್ನು ಕುಡಿದ್ರೆ ನನಗೊಂಚೂರು ಕಡಿಮೆ ಆಗುತ್ತೆ. ಈ ಥರ ಏನಾದರೂ ಸಾಮಾನ್ಯವಾಗಿ ಕೆಲಸ ಜಾಸ್ತಿ ಆದಾಗ ಸುಸ್ತೇನಾದರೂ ಆಗಿಬಿಟ್ರೆ ಹಿಂಗೆ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ಒಂಚೂರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂಚೂರು ಮೈಯೆಲ್ಲ ಚುಚ್ಚೋ ಥರ ಕೂಡ ಅನ್ನಿಸ್ತಾ ಇತ್ತು ನನಗೆ. ಈ ಜ್ವರ ಬರುವಾಗ ಫೀಲ್ ಆಗುತ್ತೆ ನೋಡಿ, ಮೈಯೆಲ್ಲ ಚುಚ್ಚೋದು, ಒಂಥರ ಸುಸ್ತಾಗೋದು, ತಲೆಯೆಲ್ಲ ಭಾರ ಅನಿಸೋದು ಆ ಥರ ಆಗುತ್ತಲ್ಲ, ಹಂಗೆ ಆಗ್ತಾಯಿತ್ತು. ಜ್ವರ ಬರುತ್ತೇನೋ ಅಂತೇಳ್ಬಿಟ್ಟು ನೋಡ್ತಿದ್ರು. ಜ್ವರ ಬರೋ ಥರ ಏನಾದರೂ ಇದ್ದರೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂಬಿಡೋಣ ಅಂತ ಹೇಳ್ಬಿಟ್ಟು. ನನಗೆ ಆ ಥರ ಜ್ವರ ಬರುತ್ತೆ ಅನ್ನೋ ಗೊತ್ತಾದರೆ ನಾನೇ ಮನೇಲಿ ಏನಾದರೂ ಒಂದು ಹೋಮ್ ಮೇಡ್ ರೆಮಿಡಿ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಹೊರತು ಹಾಸ್ಪಿಟ್ಲಿಗೆ ಹೋಗಲ್ಲ ನಾನು ಆ ಥರ. ಇಲ್ಲ ನನಗೇನು ಜ್ವರ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಏನಂದರೆ ಇವತ್ತು ಹಬ್ಬದ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿ ನಾನು ಪ್ಲ್ಯಾನ್ ಏನೂ ಮಾಡ್ಕೊಂಡಿರಲಿಲ್ಲ. ಸಿಂಪಲ್ಲಾಗಿ ಏನಾಗುತ್ತೋ ಆ ತಿಂಡಿ ಮಾಡಿಬಿಟ್ಟು ಅದಾದಮೇಲೆ ಒಂಚೂರು ರೆಸ್ಟ್ ಮಾಡೋಣ ಇವತ್ತೆಲ್ಲ, ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಸಂಜೆನೇ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೆ ಅಮ್ಮ ಇವತ್ತು ಊರಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಬೆಳಗ್ಗೆನೇ ಫೋನ್ ಮಾಡಿದರು, ಊರಿಂದ ಹೊರಟಿದ್ದೀನಿ, ನಿನಗೇನಾದರೂ ಬೇಕಿದ್ದರೆ ಹೇಳು, ತೊಗೊಂಡು ಬರ್ತೀನಿ ಅಂತೇಳಿ. ನನಗೊಂಥರ ಖುಷಿ ಆಯಿತು ಇವತ್ತು. ಯಾಕಂದರೆ ಅವ್ರು ಬಾಗಣ ಕೊಡೋಕ್ಕೆ ಬರಲ್ವೇನೋ ಅಂತೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ಅವರು ಬರ್ತೀನಿ ಅಂತಲೇ ಹೇಳಿದರು, ಆದರೆ ನಾವೇ ಊರಿಗೆ ಹೋಗ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೋ ಅಲ್ವಾ. ಅಂದರೆ ಅಪ್ಪು ನಾನು ಊರಿಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ದೋ ಅಲ್ವಾ. ಹಾಗಾಗಿ ನೀವೇನು ಬರೋಕ್ಕೆ ಹೋಗ್ಬಿಡ್ರಿ, ಬಿಡ್ರಿ, ನಾವೇ ಬರ್ತೀವಿ ಅಂತೇಳಿ ನಾನೇ ಮುಂಚೆನೇ ಹೇಳ್ಬಿಟ್ಟಿದ್ನಲ್ಲ. ಹಾಗಾಗಿ ಅವರೇನು ಬಂದಿರಲಿಲ್ಲ. ಇನ್ನು ನಮಗೆ ಹೋಗ್ಲಿಕ್ಕೆ ಆಗಲಿಲ್ವಲ್ಲ, ಕೊನೆ ಮೂಮೆಂಟಲ್ಲಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು. ಹಾಗಾಗಿ ಒಂಚೂರು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಅಮ್ಮ ಬರ್ತಿದ್ರು, ಅವ್ರನ್ನೂ ಬರಬೇಡ ಅಂತ ಹೇಳಿದೆ. ಇನ್ನು ನಾವು ಊರಿಗೆ ಹೋಗೋದು ಕೂಡ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತೇಳಿ ಒಂಚೂರು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಅದೇ ಕಾರಣಕ್ಕೂ ಕೂಡ ಇವತ್ತು ಏನು ಮಾಡೋದು ಬೇಡ, ಸಿಂಪಲಾಗಿ ಏನಾಗುತ್ತೋ ಅದು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಿದ್ದಿದ್ದು. ಆದರೆ ಅಮ್ಮ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂಚೂರು ಖುಷಿ ಆಯಿತು ನನಗೂ ಕೂಡ. ಸರಿ, ಅವ್ರು ಬರೋ ಅಷ್ಟರಲ್ಲಿ ಮಾಮೂಲಿಯಾಗಿ ಅಡುಗೆನೆಲ್ಲ ಮಾಡಿಬಿಡೋಣ ಅಂತೇಳಿ ಅಡುಗೆ ಕೆಲಸನೂ ಕೂಡ ಶುರು ಮಾಡ್ಕೊಂಡ್ಬಿಟ್ಟೆ. ಅಪ್ಪನೂ ಕೂಡ ಒಂಚೂರು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಮೊದಲೇ ಸುಸ್ತು ಅಂತ ಹೇಳ್ತಾ ಇದ್ನಲ್ವ, ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ರೆ ಇನ್ನೂ ಸುಸ್ತಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅದಲ್ಲದೆ 1-2 ಅಡುಗೆ ಮಾಡ್ತೀನಿ ಅಂದರೆ ಅವ್ರೇನು ಅಷ್ಟೊಂದು ಹೆಲ್ಪ್ ಮಾಡಲ್ಲ. ಆದರೆ ನಾನು ಈ ಥರ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ ಅಂದರೆ ಒಂದು 4-5 ಥರ ಎಲ್ಲ ಮಾಡಿಬಿಡ್ತೀನಿ. ಅಷ್ಟೊಂದೆಲ್ಲ ಮಾಡೋದ್ರಿಂದ ಇನ್ನೂ ಜಾಸ್ತಿ ಸುಸ್ತಾಗ್ತೀಯ ನೀನು ಅಂತ ಹೇಳ್ಬಿಟ್ಟು ಒಂಚೂರು ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇರೋದು. ನಾನು ಅವ್ರೇನಾದರೂ ಈ ಥರ ಅಡುಗೆ ಮನೆಗೆ ಬಂದರೆ ಬರಬೇಡ ಅಪ್ಪು, ಹೋಗು ಅಂತಲೇ ಹೇಳ್ತಾ ಇರ್ತೀನಿ. ಯಾಕಂದರೆ ಅವ್ರು ಏನು ಕೆಲಸ ಮಾಡಿದ್ರು ಕೂಡ ಅದಾದಮೇಲೆ ನಾನು ಮತ್ತೆ ಆ ಕೆಲಸ ಮಾಡಬೇಕಾಗತ್ತೆ. ನೀಟಾಗಿ ಮಾಡಲ್ಲ, ಹೆಂಗೆ ಬೇಕಂಗೆ ಮಾಡಿಬಿಟ್ಟು ಆಯಿತು ಮುಗಿದ ಕೆಲಸ ಅಂತೇಳ್ಬಿಟ್ಟು ಹೊರಟ್ಬಿಡ್ತಾರೆ. ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಬೇಕು, ಅಡುಗೆ ಮಾಡಬೇಕು ಅಂದರೆ ಆ ಕೆಲಸ ಮುಗಿಸಿದ್ರೆ ಆಯಿತು. ನೀಟಾಗೆಲ್ಲ ಕ್ಲೀನ್ ಮಾಡಬೇಕು, ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ ಅವರು. ಹಾಗಾಗಿ ನಾನು ಅಡುಗೆ ಮಾಡೋದು ಬೇಡ, ಹೆಲ್ಪ್ ಮಾಡೋದು ಬೇಡ, ನಾನೇ ಮಾಡ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇರ್ತೀನಿ. ಇನ್ನಿವತ್ತು ಬೇಡ ಅಂದರೂ ಒಂಚೂರು ಹೆಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ಅವರೇ ಮಾಡಿಕೊಟ್ರು. ನೋಡಿ ಈಗ ಹೆಂಗಂದ್ರೆ ಮಸೀತದ ಅದೇ. ಅಯ್ಯೋ ರಾಮ, ಅಪ್ಪ ನೋಡು ಎಷ್ಟು ಚೆನ್ನಾಗಿ ಮಸಿಬೋದು. 2 ನಿಮಿಷಕ್ಕೆ ಮಿಕ್ಸಿಗೆ ಹಾಕೊಂಡು ಬಿಡ್ತಿದ್ದೆ ನಾನು ಇವಾಗ. ಇದು 2 ನಿಮಿಷದ ಕೆಲಸ ಕಣಪ್ಪ. ಪಾತ್ರೆ ಎಲ್ಲ ನೀವೇ ತಂದ್ಕೊಡ್ಬೇಕು, ನಿಜ ಹೇಳ್ತಾ ಇದ್ದೀನಿ. ಬರೀ ಬೇಳೆ ಮುಸಿಗೆ ಸೌಟು ಮುದ್ದೆ ಕೋಲು ಎಷ್ಟು ನೀಟಾಗಿ ಮಸ್ಕಂತ ನೋಡಿ. ಇದೆಲ್ಲ ಐಡಿಯಾ ಟೆಕ್ನಿಕಲ್ ಆಗಿ ಇದ್ದಿದ್ರೆ ಬರೋದು. ಸ್ಟ್ರಾಂಗ್ ಇದೆ, ಪಾತ್ರೆ ತೊಳೆಯೋ ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ. ಸ್ಮಾರ್ಟ್ ವರ್ಕ್ ಇದೆಲ್ಲ ಗೊತ್ತಾ. ಸಾಕು ಬಿಡಪ್ಪು, ಸಾಕು, ಬೆಂದೋಗುತ್ತೆ ಬೇಡ, ಸಾಕು. ಬೆಂದೋಗೈತೆ, ಅದಕ್ಕೆ ನೀನು ನೋಕಾಗಿರೋದು. ಈಗ ಇನ್ನೊಂದ್ಸಲ ಅದು ತರಕಾರಿ ಎಲ್ಲ ಹಾಕ್ತೀನಲ್ವಾ, ಅದಾದ್ಮೇಲೆ ಮತ್ತೆ ನಾನು ಬೇಳೆ ಎಲ್ಲ ಹಾಕ್ತೀನಿ. ಅವಾಗ ಇನ್ನೊಂದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬಿಡು, ಸಾಕು. ಆಯ್ತು ಮಸಿ ಅಂತ ತಾನೇ ನೀನು ಹೇಳಿದ್ದು, ಮಸ್ಕೊಟ್ಟಿದ್ದೀನಿ. ಈ ತರ ಬೇಳೆ ಬಸಿ ನಿಜವಾಗ್ಲೂ ಯಾರಿಗೂ ಗೊತ್ತಿರಲ್ಲ. ಇದೇ ಫಸ್ಟ್ ಇದೆ ಅಷ್ಟು.
ಟೊಮೊಟೊ ಇಷ್ಟ ಇಲ್ವಲ್ಲ ಸಿಕ್ಕೆ ಅದನ್ನ ಹಂಗೆ ಎಸ್ತು ಬಿಡುವುದು. ನಾವು ಜ್ಯೂಸ್ನೆಲ್ಲ ಸೋದಿಸ್ಕೊಂತೀವಿ ನೋಡಿ ಜಾಲ್ರಿ, ಅದ್ರೊಳಗಡೆ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಮಸೀತಾ ಇದ್ದಾರೆ. ಅಳಿಯಲ್ಲ ಮಗಳಗಂಡ ಇಲ್ಲೇ ಕೈ ಹಾಕಿ ಹಿಂಗ್ ಕಲಸ ಬದಲು ಹಿಂಗ ಹಾಕಿದ್ರೆ ಆಗಾಯ್ತಾ ಅಷ್ಟೇ ಮುಗೀತು. ಕೈ ಹಾಕಿ ಕಳ್ಸಲ್ಲ. ನಮಗಿನ ಎಷ್ಟಡಿ ಕುಳ್ಳ ಇದೆಯಲ್ಲ ಅಷ್ಟೊಂದೇನು ಕೊಡೋಕೇನಿಲ್ಲ. ಯಾಕೆ ಉದ್ದ ಬೆಳೆದಿಲ್ಲ? ಗೊತ್ತಿಲ್ಲ. ಎಷ್ಟು ಬೇಕು ಅಷ್ಟೇ ತಿಂತೀರ. ಜಾಸ್ತಿ ಅಳತೆ ಮೀರಿ ತಿಂದ್ರೆ ಅಳತೆ ಮೀರಿ ಬೆಳೆಯೋದು. ಹಾಗಾದ್ರೆ ನಾನು ಅಳತೆಗೆ ಸರಿಯಾಗಿದ್ದೀನಿ ಅಂತ. ಅಳತೆಗಿಂತ ಕಡಿಮೆ ತಿಂತೀಯ ಅದಕ್ಕೆ. 5.1 ಇದೀನಲ್ಲ, ಸರಿ ಹೋಗುತ್ತೆ ಬಿಡು ನೀನು. 5.1 4 ಅಡಿ ಇದೆಯಾ ಅಷ್ಟೇ ನೀವು. 5 ಅಡಿ ಇರೋದು ನಾನು. ನೀನಂತೂ ಜಾಸ್ತಿ ಬೆಳೆದ್ಬಿಟ್ಟು ಜಾಸ್ತಿ ಉದ್ದ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಲೇಟ್ ಆಗಿ ಇದಾಗಬೇಕು. ನೀನು ಸರಿ ಇದೆಯಾ ಉಪ್ಪು ಅಂತ. ಇದೆಲ್ಲ ತಿನ್ನೋದು ಆದ್ರೆ ನಾನು ನಾಲ್ಕೈದು ಹಾಕೊಂಡು 4 ಕಡೆ ಇಲ್ಲ ಜಾಗ 5 ಅಂತ ಹೇಳಿದೆ. 10 ತಿಂತಾ ಇದೆಯಾ ಒಂದೇ ಸಲ? ಎಲ್ಲಮ್ಮ ಡಬಲ್ 2 ಸೈಡು ಬೆಲ್ ಮಾಡ್ತಾ ಇದ್ದೀರಾ? ಇಲ್ಲ. ಇನ್ನು ಅಪ್ಪನೂ ಕೂಡ ಎಲ್ಲ ಅಡುಗೆ ಆಗೋವರೆಗೂ ಕೂಡ ಇದ್ದು ಎಲ್ಪ್ ಮಾಡಿಬಿಟ್ಟು ಅದಾದಮೇಲೆ ಅವರು ಶಾಪ್ಗೆ ಹೊರಟ್ರು. ನಾನು ಎಲ್ಲ ಅಡುಗೆನೂ ಕೂಡ ಮುಗಿಸ್ಕೊಂಡೆ. ಆದರೆ ಒಂದು ಪನ್ನೀರ್ ಬಟರ್ ಮಸಾಲ ಮಾಡಬೇಕಿತ್ತು, ಅದನ್ನು ಮಾತ್ರ ಒಂಚೂರು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಕೊನೆಯಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಯಾವುದೇ ರೆಸಿಪಿನೂ ಕೂಡ ನಾನು ವಿಡಿಯೋನ ಮಾಡಿಕೊಡ್ಲಿಲ್ಲ. ಯಾಕಂದರೆ ಇದನ್ನೆಲ್ಲ ಆಗಲೇ ಮಾಡಿದ್ದೀನಿ. ಇವತ್ತು ಮಾಡಿರೋ ಅಡುಗೆದು ವಿಡಿಯೋಸ್ನೆಲ್ಲ ಈಗಾಗಲೇ ಶೂಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಪನ್ನೀರ್ ಬಟರ್ ಮಸಾಲನ ಯಾವತ್ತೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಅದೊಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಏನಂದರೆ ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಅದಕ್ಕೆ ಒಂದು 3 ಪೀಸ್ ಆಗೋವಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಪೀಸು ಚಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ, 1 ಇಂಚಿನಷ್ಟು ಶುಂಠಿ, ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 8ರಿಂದ 10 ಬೆಳ್ಳುಳ್ಳಿ ಇಲಕ್ಲು, 3 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 6ರಿಂದ 7 ಗೋಡಂಬಿ ಕೂಡ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. ಆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಅದಕ್ಕೆ 1-2 ಟೊಮೊಟೊನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊನ ನಾನು ದೊಡ್ಡ ಗಾತ್ರದ 2 ತೊಗೊಂಡಿದ್ದೀನಿ. ಇನ್ನಿದಕ್ಕೆ ನಾನು ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ 1-2 ಕಪ್ ಆಗೋವಷ್ಟು, ಅಂದರೆ ಸಣ್ಣ ಸಣ್ಣ ಕಪ್ಪಲ್ಲಿ 2 ಆಗೋವಷ್ಟು ನೀರನ್ನ ಸೇರಿಸ್ಬಿಟ್ಟು ಕುದಿಸ್ಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈ ಪನ್ನೀರ್ ಬಟರ್ ಮಸಾಲೆಗೆ ಮುಖ್ಯವಾಗಿ ಇದೊಂದು ಮಿಕ್ಸ್ಚರ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು 4ರಿಂದ 5 ಕ್ಯೂಬ್ಸ್ ಆಗೋವಷ್ಟು ಪನ್ನೀರ್ನ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ 1 ಕಪ್ ಆಗೋವಷ್ಟು ಮೊಸರನ್ನ ಸೇರಿಸಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಮೊಸರು ಯಾವಾಗಲೂ ಫ್ರೆಶ್ ಆಗಿರೋದೇ ತೊಗೊಳ್ಬೇಕು. ಹುಳಿ ಮೊಸರು ತೊಗೊಂಡ್ಬಿಟ್ರೆ ಪನ್ನೀರ್ ಗ್ರೇವಿ ಒಂಥರ ಹುಳಿ ಆಗೋಗ್ಬಿಡುತ್ತೆ. ಇನ್ನು ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಪನ್ನೀರ್ ಮತ್ತು ಮೊಸರು ಎರಡೂ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು ಅಷ್ಟೇ. ಇನ್ನು ಇವಾಗ ಈ ಕಡೆ ಟೊಮೊಟೊ ಎಲ್ಲನೂ ಕೂಡ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಕೂಡ ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಬೇರೆ ಏನೇನು ಹಾಕೋದು ಬೇಡ, ಇಷ್ಟನ್ನು ಮಾತ್ರ ರುಬ್ಬಿ ಎತ್ತಿಟ್ಕೊಳ್ಳೋದು ಅಷ್ಟೇ. ನೀವು ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ, ಒಂಥರ ರುಬ್ಬುವಾಗ್ಲೂ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇವಾಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಆಗೋವಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿ ಆದಮೇಲೆ 3 ಹಸಿರು ಮೆಣಸಿನ್ಕಾಯಿ, ಹಾಗೆ 1.5 ಟೀ ಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಮನೇಲೇ ಮಾಡಿರೋ ಅಂಥದ್ದು. ಇವಾಗ ಅದಕ್ಕೆ ನಾನು ರುಬ್ಬಿರೋ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡಬೇಕು. ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ರೆ ಖಾರದ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ಇವಾಗ ಮಸಾಲೆನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಬೇಕಿದ್ರೆ ಒಂಚೂರು ನೀರು ಕೂಡ ಸೇರಿಸ್ಕೊಳ್ಬೋದು. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇನ್ನು
ಇದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇದೊಂದು ಕುದಿ ಬಂತು ಅಂದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿ ಪನ್ನೀರ್ ಮತ್ತು ಮೊಸರನ್ನ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿದ್ಮೇಲೆ ಲೋ ಫ್ಲೇಮ್ ಮಾಡಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಬೇಕು. ಇನ್ನಿವಾಗ ನಾನು ಪನ್ನೀರ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ಪನ್ನೀರ್ ಬಟರ್ ಮಸಾಲೆ ಎಲ್ಲ ಮಾಡುವಾಗ ಪನ್ನೀರ್ ಒಂಚೂರು ರಬ್ಬರ್ ಥರ ಅನಿಸ್ತಾ ಇರುತ್ತೆ ನೋಡಿ, ಹಂಗೆ ಆಗಬಾರ್ದು ಅಂದರೆ ಪನ್ನೀರ್ಗೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಎತ್ತಿಟ್ಕೊಂಡು ಬಿಡಬೇಕು. ಅದನ್ನು ಸಪ್ರೇಟಾಗಿ ಕುದಿಯೋ ನೀರು ಹಾಕೋದೇನು ಬೇಡ, ಒಂಚೂರು ನಾರ್ಮಲಾಗಿ ಬಿಸಿಯಾಗಿರೋ ನೀರನ್ನ ಹಾಕಿದ್ರೆ ಸಾಕಾಗುತ್ತೆ. ಒಂದು 10 ನಿಮಿಷ ಬಿಟ್ಟ ಮೇಲೆ ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಪನ್ನೀರ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಗ್ರೇವಿಗೆ ಹಾಕಿದ್ಮೇಲೂ ಕೂಡ ಎಷ್ಟೇ ಬೇಯಿಸಿದ್ರೂ ಕೂಡ ಪನ್ನೀರ್ ಇಷ್ಟೇ ಸಾಫ್ಟಾಗಿರುತ್ತೆ, ಒಂಚೂರು ಕೂಡ ರಬ್ಬರ್ ಥರ ಅನಿಸಲ್ಲ, ಒಂಥರ ಗಟ್ಟಿ ಥರ ಕೂಡ ಅನಿಸಲ್ಲ. ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ನೀವೇ ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡ್ತೀರಾ ಪನ್ನೀರ್ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಮಸಾಲೆ ಕೂಡ ಇವಾಗ ಕಂಪ್ಲೀಟಾಗಿ ಬೆಂದಿದೆ, ಒಂದು 90% ಬೆಂದಿದೆ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾನು ಇವಾಗ ಪನ್ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಒಂದೊಂದೇ ಸಪ್ರೇಟಾಗಿ ಒಂಚೂರು ದೂರ ನೀಟಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಹಂಗೆ ಮಿಕ್ಸ್ ಕೂಡ ಮಾಡಿಕೊಂಡೆ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ಗಿಂತ ಕಡಿಮೆ ಕಸೂರಿ ಮೇಥಿ ಬರುತ್ತೆ ಅಲ್ವಾ, ಚೂರು ಕಸೂರಿ ಮೇಥಿನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಬೆಣ್ಣೆ. ನಾವು ಮೊದಲು ಕೂಡ ಬೆಣ್ಣೆ ಸೇರಿಸಿದ್ದು ಅಲ್ವಾ, ಇವಾಗ ಕೊನೆಯಲ್ಲೂ ಕೂಡ 1 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಕೊನೆಯಲ್ಲಿ ಬೆಣ್ಣೆ ಹಾಕೋದ್ರಿಂದನೇ ಪನ್ನೀರ್ ಬಟರ್ ಮಸಾಲ ಸ್ವಲ್ಪ ರಿಚ್ ಆಗಿರೋದು, ಹಾಗೆ ಅದು ಬಟರ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬರೋದು ಅಂತಲೇ ಹೇಳ್ಬೋದು. ಇಷ್ಟು ಮಾಡ್ಕೊಂಡ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಡಾಬಾದಲ್ಲೆಲ್ಲ ಸಿಗುತ್ತೆ ನೋಡಿ, ಸೇಮ್ ಅದೇ ಥರ ಇತ್ತು. ಇನ್ನು ಅಪ್ಪು ಕೂಡ ಬಂದರು. ಅಮ್ಮ ಫೋನ್ ಮಾಡಿದರು ನಿನಗೆ ಬಳೆ ಯಾವ ಸೈಜ್ ಬೇಕು ಅಂತ ಹೇಳಿ, ಇಲ್ಲೇ ಬರುವಾಗ ತೊಗೊಂಡು ಬರ್ತಾ ಇದ್ದೀನಿ ಅಂತ. ಹಾಗಾಗಿ ಅಮ್ಮ ಅಂದ್ಕೊಂಡು ಅಪ್ಪು ಒಂಚೂರು ತಮಾಷೆ ಮಾಡ್ತಾಯಿದ್ರು. 2.4 ಅಪ್ಪ. 2.4 ಯಾವ್ದಾದ್ರೂ ಕೊಡಿ. ಗೋಲ್ಡ್ ಯಾವ್ದಾದ್ರೂ ಕೊಡಪ್ಪ. ಅವ್ರ ಅಂಗಡಿಯವ್ರು ಮಾತಾಡ್ತಾ ಇದ್ದಿದ್ದು, ಅವ್ರ ಅಂತಿದ್ದಾರೆ ಚಿನ್ನದ್ದು ಅಂದ ತಕ್ಷಣ. ಇನ್ನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹಂಗೆ ತೋರಿಸ್ತೀನಿ. ಇವ್ರು ಬಂದರೆ ನಾವು ಒಂಚೂರು ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಪನ್ನೀರ್ ಬಟರ್ ಮಸಾಲ, ಇದ್ರ ಜೊತೆಗೆ ಈ ಕಡೆ ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿದೆ. ಮಾಮೂಲಿ ಬೇಳೆ ಸಾಂಬಾರು ಪೌಡರ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಮಾಡಿರೋದು, ಒಂಥರ ಚೆನ್ನಾಗಾಗಿದೆ. ಇನ್ನು ಈ ಕಡೆ ಚಪಾತಿ ಜೊತೆಗೆ ಮಜ್ಜಿಗೆ. ಅನ್ನ ಎಲ್ಲಿ ಅನ್ನ? ಖುಷಿ ನಾನು ಅನ್ನನೇ ಮಾಡಿಲ್ಲ. ಅಯ್ಯೋ ದೇವ್ರೇ, ಇಲ್ಲಿ ಇನ್ನೊಂದು ಸ್ವಲ್ಪ ರಾತ್ರಿಗೆ ಮಾಡ್ಕೊಳ್ಳುವಂತ ಚಪಾತಿ ರೈಸ್ ಬಾತ್ ಐತಲ್ಲ, ಮಶ್ರೂ ಬಜ್ಜಿ. ಅಮ್ಮ ಇದು ಚಪಾತಿ ತಿನ್ನಲ್ಲ, ಅನ್ನ ಸಾಂಬಾರು ತಿನ್ನೋದು. ಪಲಾವ್ ಐತಲ್ಲ, ಮಶ್ರೂಮ್ ಪಲಾವ್. ಮತ್ತೆ ಸಾಂಬಾರು ಹಂಗೆ ಮುಟ್ಬಿಡುತ್ತೆ. ಮಶ್ರೂಮ್ ಪಲಾವ್ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೂ ಸಾಂಬಾರು ಹಾಕೊಂಡು ತಿನ್ಬೋದು. ಆಯ್ತಾ, ಚೆನ್ನಾಗಿ ಬಂದೈತೆ ಅಪ್ಪ. ನೋಡ್ತೀನಿ, ತಿಂದ್ಮೇಲೆ ಗೊತ್ತಾಗುತ್ತೆ. ಪರವಾಗಿಲ್ಲ, ತರಕಾರಿ ಏನ್ ಜಾಸ್ತಿ ಕಾಣ್ತಾ ಇಲ್ಲ. ಮಶ್ರೂಮ್ ಪಲಾವ್ ಯಾರು ತರಕಾರಿ ಹಾಕ್ತಾರಾ? ನೀನ್ ಹಾಕ್ತಿಯಲ್ಲ ಎಲ್ಲ, ಹಾಕಿರ್ಲಿಲ್ವಾ? ಮಶ್ರೂಮ್ ಏನಾದ್ರು ಕಡಿಮೆ ಇದ್ದಾಗ ಹಾಕೋದು, ಒಂದ್ ಸ್ವಲ್ಪ ತರಕಾರಿನೂ ಸಿಗ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಮಶ್ರೂಮ್ ಇತ್ತಲ್ಲ ಜಾಸ್ತಿ, ಫ್ಲೇವರೇ ಹೊರಟಾಯ್ತದ ಅದು. ಅಲ್ಲ, ನಾನು ಎಂತ ದಡ್ಡಿ ಇವತ್ತು ಅನ್ನ ಮಾಡೋದ್ ಮರ್ತ್ಬಿಟ್ನಲ್ಲ. ಏನಾಗಲ್ಲ ಬಿಡು, ಅದೇನ್ ಕುಕ್ಕರ್ಗೆ ಹಾಕಿ 2 ನಿಮಿಷ ಕೂಗಿಸ್ಬಿಡ್ಬೋದು. ಎಲ್ಲ ಮಾಡ್ದೆ, ಖುಷಿ ಆಯ್ತು, ಬೇಗ ಎಲ್ಲ ಅಡ್ಗೆ ಆಗೋಯ್ತಲ್ಲ ಅಂತೇಳಿ. ವಿಡಿಯೋ ಮಾಡ್ಕೊಂಡ್ರೆ ಸ್ವಲ್ಪ ತಡ ಆಗುತ್ತೆ. ವಿಡಿಯೋ ಮಾಡ್ಲಿಲ್ವಲ್ಲ ಇವತ್ತು, ಬರೀ ಪನ್ನೀರ್ ಮಾತ್ರ ಅಲ್ವಾ ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದು, ಹಂಗಾಗಿ ಬೇಗನೆ ಆಗೋಯ್ತು. ನಂಗೂ ಖುಷಿ ಆಯ್ತು ಎಲ್ಲ ಕೆಲಸ ಆಗೋಯ್ತಲ್ಲ ಅಂತ. ಹೋಗ್ಬಿಟ್ಟು ಸ್ವಲ್ಪ ಕಾಲು ನೋವಾಗ್ತದೆ ಅಂತ ಹೇಳಿ ಬಿಸಿನೀರ್ಗೆ ಕಾಲು ಹಾಕೊಂಡು ಕೂತಿದ್ದೆ ಇಷ್ಟೊತ್ಕಂತ. ಯಪ್ಪ, ಕಾಲು ಹೆಂಗ್ ನೋವ್ತಾ ಇದೆ ಅಂದ್ರೆ ಇವತ್ತು ನಿನ್ ಮಕನೇ ನೋಡಕ್ ಆಯ್ತಾ ಇಲ್ಲ, ಸಪ್ಪೆ ಆಗಿ ಹೋಗ್ಬಿಟ್ಟಿದ್ಯಾ. 3 ದಿನದಿಂದ ಬರೀ ಕೆಲಸ ಒಂಚೂರು ಫ್ರೀ ಇಲ್ಲ. ಅದಕ್ಕೆ ಏನೊಂಥರ ಜಾಸ್ತಿ ಸುಸ್ತಾಗೋ ಥರ ಅನಿಸ್ಬಿಟ್ಟಿದೆ ಇವತ್ತು.
ನೀನ್ ಅಡ್ಗೆ ಮಾಡುವಾಗ ಜೊತೆ ಇದ್ಕೊಂಡು ತಮಾಷೆ ಮಾಡ್ತಿದ್ದಾರಪ್ಪ, ನಂಗೇನು ಅನ್ಸ್ತಾನೆ ಇರ್ಲಿಲ್ಲ. ಆಮೇಲೆ ನೀನ್ ಹೋದ್ಮೇಲೆ ಬೇಜಾರಾಗ್ತೈತೆ, ಆಮೇಲೆ ಕಾಲ್ ನೋವಿರೋದು ಅವಾಗ ನಂಗೆ ಫೀಲ್ ಆಗ್ತೈತೆ, ಅಯ್ಯೋ ಕಾಲ್ ನೋಯ್ತೈತೆ ಅಂತ. ನಾವು ನುಗ್ಗೆ ಬರ ಹತ್ತಲ್ಲ, ಅಂಗಡಿಲೇ ತರ್ಬೇಕು ನುಗ್ಗೆಕಾಯಿ ಆಯ್ತಾ. ಪ್ರಾಮಿಸ್, ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳಿದ್ರೆ ನಂಬಲ್ಲ ನೀನು. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಬಂದು ಮತ್ತೆ ಅಡುಗೆ ಮಾಡೋದು, ಹಂಗೆ ಮಾಡಿದೆ ಗೊತ್ತಾ. ಏನಾದ್ರು ಎನರ್ಜಿ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕಾಯ್ತು. ಈ ಹೊಟ್ಟೆ ಹಸಿದೈತೆ, ಫಸ್ಟ್ ನನ್ಗೆ ಹಾಕ್ಬಿಡು, ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು, ಆಮೇಲೆ ಎಲ್ಲರೂ ಬಂದಿದ್ದಾಗ ಅವರೇ ಫಸ್ಟು. ಲೇಟಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ. ಮೊದಲನೇ ಪಂಕ್ತಿ ಕೂತ್ಕೊಂಡವನೇ ರಾಜ. ಎಲ್ಲಿ ಈ ಲೇಖನ ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಸಾಯಂಕಾಲ ಬರ್ತೀನಿ ಅಂದ್ರು. ಅದೇ ಸಂಜೆ ಬರ್ತಾರೆ. ಮತ್ತೆ ಸಂಜೆ ನಾನು ಅಡುಗೆ ಮಾಡಕ್ಕಾಗಲ್ಲ. ಟೇಸ್ಟ್ ಹೆಂಗೈತೆ ಏನು ಕೇಳ್ದಾನೆ ಇಲ್ಲ. ಕಮೆಂಟ್ ಅಲ್ಲಿ ಹೇಳ್ತಾರೆ, ನೀವು ಪದೇ ಕೇಳಿ ಅವ್ರಿಗೆ ಹಿಂಸೆ ಕೊಡ್ತೀರಾ ಅಂತನಾ. ಅದಕ್ಕೆ ಕೇಳೋದೇ ಇಲ್ಲ ನಾನು. ಚೆನ್ನಾಗಿದೆ ಹಂಗೆ ಹೇಳು, ಚೆನ್ನಾಗಿದೆ ಅಂತ. ಇಲ್ಲ ಅಂದ್ರೆ ಹೇಳ್ಬಿಡು. ಚೆನ್ನಾಗಿದೆ. ಹೆಂಗಿದೆ ಅಂದ್ರೆ ಪಂಜಾಬಿ ಡಾಬಾದಲ್ಲಿ ತಿಂದಿರೋ ತರ ಇದೆ. ಹಬ್ಬದ ಡಾಬಾ ಊಟ. ವೆಜ್ ಡಾಬಾ ಅನ್ನೋದು ವೆಜ್ ಇರುತ್ತೆ. ಮಸಾಲೆ ಎಲ್ಲ ಸೂಪರ್ ಆಗೈತೆ. ಪನ್ನೀರು ಹೇಳ್ತಿರೋದು, ಪನ್ನೀರು ಚೆನ್ನಾಗುತ್ತೆ. ಆದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ, ಪನ್ನೀರ್ ಅಲ್ವಾ, ಹೀಟ್ ಜಾಸ್ತಿ. ಒಂಥರ ಮಕ್ಕಳ್ದಂಗ ಆಗುತ್ತೆ ಆ ಪನ್ನೀರ್ ಎಲ್ಲ. ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಅದ್ಭುತ. ಚಪಾತಿಗೆ ತಿಂತಾ ಇದೀನಿ ಪನ್ನೀರು, ಅದಕ್ಕೆ ಸೂಪರ್ ಆಗಿ ಟೇಸ್ಟ್. ಆ ರೋಟಿ ಅದು ಒಳ್ಳೆ ರಬ್ಬರ್ ತರ ಎಳೆಯಕ್ಕೆ ಆಗಲ್ಲ, ಅಗಿಯಕ್ಕೂ ಆಗಲ್ಲ. ಇದು ಒಟ್ಟಿನಲ್ಲಿ ಚೆನ್ನಾಗಿದೆ ಅಲ್ವಾ. ಸೂಪರ್. ಇನ್ನು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತೇಳಿ ಹಂಗೆ ಒಂಚೂರು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಬಾಳೆ ಎಲೆಗೆ ಹಾಕಿದ್ಮೇಲೆ ಇವತ್ತಂತೂ ಹೊಟ್ಟೆ ಫುಲ್ ಆಗೋವರೆಗೂ ಅಪ್ಪು ಊಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಅಷ್ಟೊಂದು ಇಷ್ಟಪಟ್ಟು ಪನ್ನೀರ್ ಗ್ರೇವಿ ಅಥವಾ ಈ ಥರ ಪನ್ನೀರ್ ಬಟರ್ ಮಸಾಲನೆಲ್ಲ ಯಾವತ್ತೂ ಕೂಡ ತಿಂದಿರಲಿಲ್ಲ ಅವರು. ಅವ್ರಿಗೆ ಪನ್ನೀರ್ ಅಂದ್ರೇ ಅಷ್ಟೊಂದು ಇಷ್ಟ ಆಗಲ್ಲ, ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತಿರ್ತಾರೆ. ಆದರೆ ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಪಟ್ಕೊಂಡು ಎಲ್ಲ ಊಟನೂ ಕೂಡ ಮುಗಿಸಿದ್ರು. ಅದರಲ್ಲೂ ಕೂಡ ನುಗ್ಗೆಕಾಯಿ ಸಾಂಬಾರು ಅವ್ರಿಗೆ ತುಂಬಾ ಇಷ್ಟ ಆಗೋಗ್ಬಿಡ್ತಂತೆ. ಚೆನ್ನಾಗಿ ಮಾಡಿದ್ಯಾ, ದೇವಸ್ಥಾನದಲ್ಲೆಲ್ಲ ಸಿಗುತ್ತೆ ನೋಡು ಸಾಂಬಾರು, ಆ ಥರ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಇನ್ನು ಅಮ್ಮನೂ ಕೂಡ ಬಂದರು. ಅವರು ಬರೋ ಅಷ್ಟರಲ್ಲಿ ಸುಮಾರು ಒಂದು 4 ಗಂಟೆ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಲೇಟಾಗೇ ಬಂದರು ಅವರು ಕೂಡ. ಊರಿಂದ ಬಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ಬೆಣ್ಣೆ ಹಾಗೆ ನಮ್ಮ ಚಿಕ್ಕಿ ಒಂಚೂರು ಸಪೋಟ ಹಣ್ಣು ಹಾಗೆ ಸೀತಾಫಲ ಮತ್ತು ಪಪ್ಪಾಯ ಈ ಥರ ಹಣ್ಣೆಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ಅಮ್ಮ ಬರುವಾಗ ಬೆಣ್ಣೆ ಕೂಡ ಹಾಕಿಸ್ಕೊಂಡು ಬಂದಿದ್ರು. ಅಂದರೆ ಊರಲ್ಲಿ ಎಮ್ಮೆ ಇರುತ್ತೆ ನೋಡಿ, ಅವ್ರ ಮನೆಗೆ ಹೋಗಿ ಬೆಣ್ಣೆ ಇಕ್ಕಿಸ್ಕೊಂಡು ಬರ್ತಾರೆ. ನನಗೆ ಎಮ್ಮೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ. ಹಸುವಿನ ಬೆಣ್ಣೆಗಿಂತ ನನಗೆ ಎಮ್ಮೆ ಬೆಣ್ಣೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ತುಪ್ಪ ಮಾಡಿದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ತೊಗೊಂಡು ಬರ್ತಾರೆ. ಏನಾದರೂ ಖಾಲಿ ಆದ ತಕ್ಷಣ ಕೇಳ್ತಾರೆ, ಖಾಲಿ ಇದೆಯಾ ಹೇಳು, ಇಲ್ಲಿ ಹಾಕ್ಸಿಟ್ಟಿರ್ತೀನಿ ಬಂದಾಗ ತೊಗೊಂಡೋಗು, ಇಲ್ಲಾಂದರೆ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಒಂದು 2 ಸೇರು ಸಾಕಮ್ಮ ಅಂತ ಹೇಳಿದ್ದೆ. ಹಾಗಾಗಿ ಅಷ್ಟನ್ನು ತೊಗೊಂಡು ಬಂದಿದ್ದರು. ಇನ್ನು ಬಾಗಿಣದ ಸಾಮಾನೆಲ್ಲ ತಂದಿದ್ರು. ನಾನು ಸಂತುಗೆ ಬೆಳಗ್ಗೆನೇ ಬರಲಿಕ್ಕೆ ಹೇಳಿದ್ದೆ ಬಾ ಅಂತ ಹೇಳಿ, ಅವನು ಬಂದಿರಲಿಲ್ಲ. ಇವತ್ತು ಕೂಡ ಕೆಲಸ ಇದೆ, ನಾನು ಸಂಜೆ ಬರ್ತೀನಿ ಅಂತ ಹೇಳಿದ್ದ. ಹಾಗೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಕರೆದ್ರೂ ಕೂಡ ಬರಲ್ಲ ಇವನು, ಊಟಕ್ಕೂ ಬರಲ್ಲ ಇವನು, ಯಾವಾಗಲೂ ಕೂಡ ಹಿಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಹಂಗೆ ಸುಮ್ಮನೆ ರೇಗಿಸ್ತಾ ಇದ್ದ. ಇಲ್ಲ ಅಮ್ಮ ಬರ್ತೀನಿ, ಸುಳ್ಳು ಹೇಳ್ತೈತೆ ಅಕ್ಕ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಬಾಗಿಣ ಸಾಮಾನು ತೊಗೊಂಡು ಬಂದಿದ್ರಲ್ಲ, ಅದನ್ನು ಕೂಡ ದೇವ್ರ ಮನೇಲಿ ಇಟ್ಟು ಪೂಜೆನೆಲ್ಲ ಮಾಡಿಬಿಟ್ಟು ಸುಮ್ಮನೆ ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಇದ್ದೋ. ಇನ್ನಿವತ್ತು ಸಂತುನಂತೂ ಅದೆಷ್ಟು ರೇಗಿಸಿದೀವೋ ನಮಗೆ ಗೊತ್ತಿಲ್ಲ, ಅಷ್ಟು ರೇಗಿಸ್ಬಿಟ್ಟಿದ್ದೀವಿ ಅವನಂತೂ ನಕ್ಕು ಅವ್ನಿಗೆ ಸಾಕಾಗಿ ಹೋಗ್ಬಿಡ್ತು. ಸುಮ್ಮನೆ ತಮಾಷೆ ಮಾಡಿಕೊಂಡು ಅಪ್ಪು ಅವ್ನ ಕಾಲು ಎಳಿತಾ ಇದ್ರು, ಹಂಗೆ ಹಿಂಗೆ ಅಂತ ಎಲ್ಲ ಅಂದ್ಕೊಂಡು. ಹಾಗೆ ನಾವು ಓದ್ಸಲ ಎಕ್ಸಿಬಿಷನ್ಗೆ ಹೋದಾಗ ಏನೋ ಒಂದು ತೊಗೊಂಡು ಬಂದಿದ್ರು ನೋಡಿ, ಅಂದರೆ ಅದ್ರ ಹೆಸ್ರೇನೋ ನನಗೆ ನಿಜವಾಗ್ಲೂ ಸರಿಯಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಟ ಆಡೋ ಅಂಥದ್ದು. ಅದನ್ನು ಇಟ್ಕೊಂಡೆ ಇವತ್ತು ಅವನ್ನ ರೇಗಿಸಿದ್ದು. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ. ಅಮ್ಮ ಮಾಡೋದು ಅಮ್ಮನ ಮಗ ಮಾಡ್ತಾನೆ. ಅಮ್ಮನ ಮಗ ಮಾಡಿದ್ರೆ 50 ರೂಪಾಯಿ. 3 ಚಾನ್ಸ್ಗೆ 3 ಚಾನ್ಸ್ ಸಿಗಲ್ಲ, ಎಷ್ಟು ಚಾನ್ಸ್ ಆದ್ರೂ ತಗೋಬಹುದು. ಯಾಕೆ ಹೇಳ್ಬಿಡು, ದುಡ್ಡೇನು ನನಗೆ ಹೆಚ್ಚಾಗೈತೆ. ಅಲ್ಲ ನಮ್ಮ ಅಕ್ಕ ಏನಾರ ಮಾಡಿದ್ರೆ ಇನ್ನೊಂದು ಸೀರೆ ಕೊಡಿಸ್ತೀನಿ. ಆಯ್ತು ಮಾಡು
ತಡಿ, ಒಂದ್ ನಿಮಿಷ ಅಪ್ಪು ಹೇಳ. ಆಯ್ತು ರೆಕಾರ್ಡ್ ಆಗೈತಲ್ಲ ಹಾಗೆ. ಅಲ್ಲ, ಇನ್ನೊಂದ್ ಸೀರೆ ಇನ್ನೊಂದ್ ಸೀರೆ ಸರಿ ಆಯ್ತು ಒಂದ್ ಒಂದ್ ಮೂರು ಬೇಡ ಒಂದ್ ನಾನು- ಸೀರೆ ಸಾಕು ಸಾಕು ಒಂದ್ ಸೀರೆ ಸಾಕು ನಮ್ಗೆ. ಜಾಸ್ತಿ ಬೇಡ, ದುರಾಸೆ ಇಲ್ಲ ನಮ್ಗೆ. ಒಂದ್ ಸೀರೆ ಒಂದೇ ಸಾಕು. ಒಂದ್ ಸೀರೆ ಸಾಕು. ಅಲ್ಲಕ್ಕ ಇವಾಗ ನಾನು ಮಾಡ್ತೀನಿ, ನನ್ಗೆ ಏನ್ ಕೊಡ್ತೀನಿ? ನಿನ್ಗೊಂದು ಟಿ ಶರ್ಟ್ ಕೊಡಿಸ್ತೀನಿ, ಎಷ್ಟು ರೂಪಾಯಿದಾದ್ರೂ ಅನ್ಕೋಬಹುದು. ಆಯ್ತು, ನಾನು ಮಾದ ಕರ್ಕೊಂಡು ಹೋಗ್ತೀನಿ, 3,500 ಒಂದು ಟಿ ಶರ್ಟ್ ಕೊಡ್ತೀನಿ. ಹಂಗಲ್ಲ, ನಾನ್ ಎಷ್ಟು ರೂಪಾಯಿದಾದ್ರೂ ಅಲ್ಲಿ ಟಿ ಶರ್ಟ್ ಫೋಟೋ ಇಟ್ಟು ಅಲ್ಲಿ 100 ರೂಪಾಯಿ ಹಾಕಿರ್ತಾರೆ, ಕಳಿಸು. ತಗೊಂಬತ್ತೀನಿ 150 ರೂಪಾಯಿ ಅದೇ ತರ ಟಿ ಶರ್ಟ್. ನಾವಷ್ಟೇ ಸೀರೆ ಎಲ್ಲ ಹಾಕಿರ್ತಾರೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾವು ಸೀರೆ ನೀನ್ ಕೊಡ್ಸ್ಬೇಡ, ಸೀರೆಗೆ ಆಗ ದುಡ್ಡು ಕೊಡು ಅಷ್ಟೇ. 10,000 ರೂಪಾಯಿ ಕೊಡು ಸಾಕು. ಸೀರೆಗೆ ಜಾಕೆಟ್ ಹೊಲ್ಸಕ್ 5,000, ಸೀರೆಗೆ 5,000, 10,000 ಕೊಟ್ಬಿಡ. ಅಷ್ಟೇ, ಜಾಸ್ತಿ ಕೇಳ. ಆಮೇಲೆ ಹಳೆ ಬ್ಯಾಲೆನ್ಸ್ ಒಂದ್ ಸೀರೆದ 10,000 ಕೊಟ್ಬಿಡು. ಟೋಟಲ್ 2 ಸೀರೆ. ಬ್ಲೌಸ್ ಹೊಲ್ಸೋದು 3 ಚಾನ್ಸ್. 3 ಚಾನ್ಸ್ 100 ರೂಪಾಯಿ. ಹಾ. ಹಾ. ನೋಡು, ಗೆಲ್ಬಿಟ್ರೆ 100 ರೂಪಾಯಿ. ಆಯ್ತು, ಇದು 2 ಚಾನ್ಸ್. ಇನ್ನೆರಡೈತೆ ಅಷ್ಟೇ. ಇವಾಗ 100 ರೂಪಾಯಿ ಕೊಡ್ತೀಯಾ? ನೀನ್ ಸೋತ್ರೆ ನೀನ್ ಕೊಡ್ಬೇಕಿತ್ತು. 100 ರೂಪಾಯಿ ನಾವು ಮೈನಸ್ ಮಾಡ್ಕೊಂತೀವಿ ಸೀರೆ ದುಡ್ಡಲ್ಲಿ. ನೀನ್ ಮಾಡ. ಬೇಡ ಬಿಡು. ಹಾ, ಯಾಕೆ? ನಾನ್ ಮಾಡಿ ತಿನ್ಬೇಕಂದ್ರೆ 3 ಚಾನ್ಸ್ ಅಲ್ಲಿ ಹಾ. ಆಯ್ತು. ಏನು 1,000 ರೂಪಾಯಿ. ಸಾವಿರ ಇವಾಗಲೇ ಫೋನ್ ಪೇ ಅಕೌಂಟ್ ಮಾಡ್ತೀನಿ. ನೀನು ಫೋನ್ ಕೊಡಿಲಿ. ಫೋನ್ ಪೇ ಮಾಡ್ಲಿಲ್ಲ ಅಂದ್ರೆ ಫೋನ್ ಒಂದ್ ನಿಮಿಷ. ಇರೋ ಹೋಗಿಡಬಿಟ್ರೆ ಆಯ್ತಾಯ್ತು, ಇಲ್ಲೇ ಇಕ್ಕಿರ್ತೀನಿ. ಕೈ ಕೊಡಕ್ಕಾಗ್ತಿ. ಕೈ ಅಲ್ಲ, ಲಾಕ್ ಚೆನ್ನಿರ್ತೀನಿ. ಹಾ, ಕೊಡಿ. 1,000 ರೂಪಾಯಿ ಹಾಕೋಣ ಮಾಡಿ. 1,000 ರೂಪಾಯಿ ಹಾಕ್ಬಿಡು, ಮರ್ಯಾದೆ ಇರ್ತದೆ ಈಗ. ಗೊತ್ತಿಲ್ಲ. ಅಲ್ಲ, ನಾನೇನೋ ಏನ್ ಮಾತಾಡೋದು? ಇಷ್ಟು ದಿನದಲ್ಲಿ ಒಂದಿನನೂ ಹಾಕಿಲ್ಲ, ಇದೇ ಮೊದಲನೇ ಒಂದ್ ಸಲ ನಿಮಿಷ ಎರಡ್ ಸಲ ಹಾಕಿದ್ದು. ಕುಂತ್ಕೊಂಡು ಹಾಕು ಅಂತ ಹೇಳಿ ನಾನು ನಿಂತ್ಕೊಂಡು ಹಾಕು ಅಂತ ಹೆಂಗ ನೀನ್ ಕುತ್ಕೊಂಡಾದ್ರೂ ಹಾಕು, ಆಮೇಲೆ ಹಾಕಲ್ಲ ಹಾಕು. ನಿಂತ್ಕೊಂಡು ಹಾಕ್ಬೇಕಾದ್ರೆ ಅಪ್ಪು ಎಷ್ಟಾಯ್ತು ಅಪ್ಪು? 11,000 ಪ್ಲಸ್ ಹಳೇದೊಂದು 21,000. ಅಷ್ಟೊಂದ್ ಬೇಡ, ನಂಗೆ 10,000 ರೂಪಾಯಿ ಸೀರೆ ಬೇಡ. ಒಂದ್ ಸೀರೆ 1,000 ರೂಪಾಯಿ ದುಡ್ಡು. ನಾನೆಲ್ಲ ಮೈನಸ್ ಮಾಡ್ತೀನಿ. ಫಸ್ಟ್ 1,000 ರೂಪಾಯಿ ಇವಾಗ ಇಸ್ಕೋ, ಸ್ಪಾಟ್ ಪೇಮೆಂಟ್. ಸ್ಪಾಟ್ ಪೇಮೆಂಟ್ ಅಲ್ಲಿ ಮೈನಸ್ ಮಾಡ್ತೀನಿ. ಒಂದ್ಸಲ ಹಾಕ್ಬಿಡಪ್ಪ, ನಾನು 1,000 ರೂಪಾಯಿ ಮೈನಸ್ ಮಾಡ್ಬಿಡ್ತೀನಿ. ಇರೋ 3 ಚಾನ್ಸ್. ಸರಿ. 1 2 3 ಸ್ಟಾರ್ಟ್. ಅಯ್ಯೋ ಸುಂದಿರು ಏ ಆಗಲ್ಲ ಬಿಡಮ್ಮ, ಕೈಲ ಆಗಲ್ಲ. ಆಗಲ್ಲ. 12,000 ಆಯ್ತು. ಆಗಲ್ಲ ಆಗಲ್ಲ ಬಿಡು, ಅಷ್ಟೇ ಮುಗಿತು. ಫೋಕಸ್ ಇಲ್ಲ ನನ್ನ ಹತ್ರ. ಎಷ್ಟು ಚಾನ್ಸ್ ಇದೆ? ಏನಿಲ್ಲ, ನನ್ ಇವಾಗ ಏನ್ ಚಾಲೆಂಜ್ ಇಲ್ಲ, ಸುಮ್ನೆ ಹಾಕ್ತೀನಿ. ಸುಮ್ಮನೆ ಬೇಡ, ಚಾಲೆಂಜ್ ಹಾಕು ಬೇಕಾದ್ರೆ. ಇನ್ನು ಸುಮ್ಮನೆ ತಮಾಷೆಯಾಗಿ ನಾವೆಲ್ಲ ಆ ಥರ ರೇಗಿಸ್ತಾ ಇದ್ದಿದ್ದು ಅಷ್ಟೇ. ಅಂದರೆ 10,000 20,000 ಅಂತೆಲ್ಲ ಹೇಳ್ಬಿಟ್ಟು, ಏನಂದರೆ ಸಂತು ಸಾಮಾನ್ಯವಾಗಿ ಸೀರೆ ಕೊಡಿಸ್ಬಿಡ್ತಾನೆ, ನನಗೆ ಯಾವಾಗಲೂ ಕೂಡ ಸೀರೆ ಕೊಡಿಸ್ತಾನೆ. ಆದರೆ ಅವನು ಬ್ಲೌಸ್ ಸ್ಟಿಚಿಂಗೆಲ್ಲ ದುಡ್ಡು ಕೊಡಲ್ಲ. ಅದನ್ನು ಅಪ್ಪು ರೇಗಿಸ್ತಾ ಇರ್ತಾರೆ, ನೀನೇನೋ ಒಂದು 3,000 2,000 ಕೊಟ್ಬಿಟ್ಟು ಸೀರೆ ಕೊಡಿಸ್ಬಿಡ್ತೀಯಾ, 5,000 10,000ಕ್ಕೆ ಬ್ಲೌಸ್ ಹೊಲ್ಸ್ಕೊಳೋದು ನಿಮ್ಮ ಅಕ್ಕ ಅಂತೇಳಿ ಹಿಂಗೆ ರೇಗಿಸ್ತಾರೆ ಅವನ್ನ. ನಾನೇನು ಅಷ್ಟೊಂದು ದುಡ್ಡು ಕೊಟ್ಟು ಹೊಲ್ಸಲ್ಲ, ಸುಮ್ಮನೆ ಅವನ್ನ ಹಂಗೆ ರೇಗಿಸ್ತಾ ಇರ್ತಾರೆ. ಇನ್ನು ಇವಾಗ ಅಮ್ಮನೂ ಕೂಡ ಸ್ವಲ್ಪ ಬೆಣ್ಣೆ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಅದನ್ನು ತುಪ್ಪ ಕೂಡ ಕಾಯಿಸ್ಕೊಡ್ತೀನಿ ಅಂತ ಹೇಳಿ ಕಾಯಿಸ್ತಾ ಇದ್ರು. ಇನ್ನು ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.